ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬಿಗ್ ಅಪ್ಡೇಟ್ಸ್ ಒಂದು ರಾಜಕೀಯ ವಲಯದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. DKಶಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬೆನ್ನಲ್ಲೇ ಆಪ್ತರಿಂದಲೇ ಈ ರೀತಿಯಾದಂಥ ಹೈಡ್ರಾಮಗಳು ನಡೀತಾ ಇದ್ದಾವೆ. DK ಶಿವಕುಮಾರ್ ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಈ ರೀತಿಯ ಕುತಂತ್ರಗಳು ನಡೀತಾ ಇದೆ. DKಶಿ ಮೇಲೆ ಆಪ್ತರು ಕೂಡ ಹಲವಾರು ಶಾಸಕರು ಗರಂ ಆಗಿದ್ದಾರೆ. ಶಾಸಕ ಸ್ಥಾನದಿಂದ ಕೈಬಿಡುವ ನಿರ್ಧಾರವನ್ನು ಮಾಡಿದ್ದಾರೆ. ಏನಾಯಿತು ರಾಜಕೀಯದ ಬೆಳವಣಿಗೆ ನೋಡ್ತಾ ಹೋಗೋಣ. ಈ ವಿಡಿಯೋಗೆ ನಿಮಗೆ ಒಂದು ಲೈಕನ್ನು ಮಾಡಿ ವೀಕ್ಷಕರೇ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. CM DKಶಿ ಸಭೆಯಲ್ಲಿ ಹೈಡ್ರಾಮಾ ದೊಡ್ಡ ಮಟ್ಟದಲ್ಲಿ ನಡೆದಿದ್ದು, ಸಿಟ್ಟಿಗೆದ್ದು ಸಭೆಯಿಂದಲೇ ಹೊರ ನಡೆದಿದ್ದಾರೆ. ಅದು ಮಾಜಿ ಸಚಿವ ಆಗಿರುವಂಥ ಹಾಲಿ ಸಚಿವನ ಸ್ಥಾನವನ್ನು ಅಲಂಕರಿಸಿದಂಥ ರಾಮಲಿಂಗಾರೆಡ್ಡಿ ಅವರು. ಸೊ ಏನಾಯಿತು ಅಂತ ನೋಡೋದಾದರೆ, ಸಭೆಯಲ್ಲಿ ಸಚಿವ ಸಂಪುಟದ ಜವಾಬ್ದಾರಿ ಹಂಚಿಕೆ ಅಥವಾ ಇಲಾಖಾ ವಿಷಯಗಳ ಚರ್ಚೆಯ ಬಗ್ಗೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪ್ರಸ್ತಾಪಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಕೆಲವೊಂದಿಷ್ಟು ಜನ ಹೊಡೆದಾಟ ಬಡದಾಟ ಮುಖ ಮನಸ್ಸು ಎಲ್ಲವೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಭಿಮಾನಿಗಳೆಲ್ಲ ಕೂಡ ಆಕ್ರೋಶ ಹೊರಾಗ್ತಾ ಇದ್ದಾರೆ. ನಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸಚಿವರೇ ಈ ರೀತಿಯಾಗಿ ಸ್ಥಾನಕ್ಕೆ ಸಿಕ್ಕಿದ್ರು ಕೂಡ ಇದೇ ಸ್ಥಾನ ಬೇಕು ಅಂತ ಪಟ್ಟಿಡಿದು ಕೂತಿರುವಂಥದ್ದು ಘಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಆಗ್ತಾ ಇರುವಂಥದ್ದು. ಹೌದು, ನಾನು ಬೆಂಗಳೂರಿನವನು, ಬೆಂಗಳೂರೇ ಬೇಕು ಎಂದು ಆಕ್ರೋಶವನ್ನು ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಸಭೆಯಲ್ಲಿ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಿಸಿದ ವಿಷಯ ಮುನ್ನೆಲೆಗೆ ಬಂದಾಗ ಸಿಟ್ಟಿಗೆದ್ದ ರಾಮಲಿಂಗಾರೆಡ್ಡಿ ಅವರು, ಜಲಸಂಪನ್ಮೂಲಕ್ಕೂ ನನಗೂ ಏನು ಸಂಬಂಧ, ನಾನು ಬೆಂಗಳೂರಿನವನು, ನನಗೆ ಬೆಂಗಳೂರೇ ಬೇಕು ಎಂದು ನೇರವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸಮಾಧಾನದ ಮಾತುಗಳಿಗೆ ಒಪ್ಪದ ಅವರು ಸಭೆಯ ನಡುವೆ ಎದ್ದು ಹೊರ ನಡೆದಿದ್ದಾರೆ. DKಶಿಯ ಮೇಲೆ ಸಚಿವ ಸ್ಥಾನ ಸಿಕ್ಕಿದ್ರು ಕೂಡ DKಶಿ ಕೊಟ್ಟ ಸ್ಥಾನ ಒಪ್ಪದೆ ಸಭೆಯಿಂದಲೇ ಹೊರ ನಡೆದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಇನ್ನೂ ಕೆಲವೊಂದಿಷ್ಟು ಜನ ಸೀಟಿಗಾಗಿ, ಸಚಿವ ಸ್ಥಾನಕ್ಕಾಗಿ, ಮಂತ್ರಿ ಸ್ಥಾನಕ್ಕಾಗಿ ಎಷ್ಟೋ ಜನ ಬೇಜಾರವನ್ನು ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಫೋನ್ ಮಾಡಿ ಕನ್ವಿನ್ಸ್ ಮಾಡಿದ್ರು ಕೂಡ ಅವರಿಗೆ ಸಿಕ್ಕಿಲ್ಲ. ಮುಖ್ಯಮಂತ್ರಿಗಳ ನಿಲುವಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಸಚಿವರು, ನನಗೆ ಬೇರೆ ಇಲಾಖೆ ಬೇಡ, ನಾನು ಕೇವಲ ಶಾಸಕನಾಗಿ ಇರುತ್ತೇನೆ ಸಾಕು ಎಂದು ಬೇಸರದಿಂದ ನುಡಿದು ಸಭೆಯಿಂದ ನಿರ್ಗಮಿಸಿದ್ದಾರೆ. ಈ ಘಟನೆಯು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಆಂತರಿಕ ವಲಯದಲ್ಲಿ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನು ಮೂಡಿಸಿದೆ. ಇದು ಎಲ್ಲೊಂದು ಕಡೆ ರಾಜ್ಯದ ರಾಜಕಾರಣದಲ್ಲಿ ಕುತೂಹಲ ಕೆರಳಿಸುವಂತಹ ವಿಚಾರ. ರಾಮಲಿಂಗಾರೆಡ್ಡಿ ಅವರು ಈ ರೀತಿಯಾಗಿ ಮಾಡಿದ್ದು ಯಾಕೆ? ಪ್ರತಿಯೊಂದು ಪಕ್ಷ ರಾಜಕೀಯ ಅಧಿಕಾರಕ್ಕೆ ಬಂದರೆ ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಸಚಿವ ಸ್ಥಾನ ಫಿಕ್ಸ್. ಆದರೆ ಬೇರೆ ಸಚಿವ ಸ್ಥಾನವನ್ನು ಕೊಡಬೇಕು, ನನಗೆ ಅದೇ ಬೇಡ ಅಂತ ನಿರ್ಧಾರವನ್ನು ಮಾಡಿದರು. ಆದರೆ ಅದಕ್ಕೆ ಒಪ್ಪದಂಥ ಕಾಂಗ್ರೆಸ್ನ CM ಆಗಿರುವಂಥ DK ಶಿವಕುಮಾರ್ ಅವರು ಅದನ್ನು ಮನವೊಲಿಸಿ ಸಿದ್ದರಾಮಯ್ಯ ಜೊತೆ ಮಾತುಕತೆ ಮಾಡಿದರು. ಇದಕ್ಕೆ ಒಪ್ಪದೆ, ಸಂಧಾನಕ್ಕೂ ಒಪ್ಪದೆ ಸಭೆಯಿಂದ ಹೊರ ನಡೆದಿದ್ದಾರೆ. ಅವರ ಆಕ್ರೋಶಕ್ಕೆ ಇದೀಗ ಮೂಲ ಕಾರಣವೇ ಆಗಿದೆ. ಸೊ DKಶಿ ಅವರ ಅಧಿಕಾರ ವಹಿಸಿಕೊಂಡಂಥ ಬೆನ್ನಲ್ಲೇ ಈ ರೀತಿಯಾಗಿ ಮುಖಾಮುನಿಸು ಜೋರಾಗಿದ್ದರೆ ಅಧಿಕಾರ ಯಾವ ರೀತಿ ನಡೆಸ್ತಾರೆ ಅನ್ನೋದು ಜನರ ಅಭಿಪ್ರಾಯವಾಗಿದೆ. ಇನ್ನು ಸಚಿವ ಸಂಪುಟದಲ್ಲಿ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಜವಾಬ್ದಾರಿ ನಿಭಾಯಿಸೋದು ಕಷ್ಟ. ಅಂಥದ್ರಲ್ಲಿ ಬೇರೆ ಜವಾಬ್ದಾರಿ ಬೇಕು ಅಂತ ಪಟ್ಟು ಹಿಡಿದು ಕೂತ್ರೆ ಬೇರೆಯವರು ಜವಾಬ್ದಾರಿ ಯಾವುದಾದ್ರೂ ಸಿಕ್ಕಿದ್ರೆ ಸಾಕು ಅನ್ನುವ ಒಂದು ಅಷ್ಟರಲ್ಲಿ ಇರುವಂಥ ಶಾಸಕರು ಕಾಯ್ತಾ ಇದ್ದಾರೆ. 2-3 ಬಾರಿ ಶಾಸಕರಾಗಿ ಆ ಒಂದು ಮಂತ್ರಿಗಿರಿಯನ್ನು ಕೊಡಿ ನಮಗೆ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಅವರಿಗೆ ಸಿಕ್ಕಿಲ್ಲ. ಸಿಕ್ಕವರು ಕೂಡ ಈ ರೀತಿಯಾಗಿ ಅಹಂಕಾರ ದುರಂಕಾರವನ್ನು ತೋರಿಸುತ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಅಂತ ಜನರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಈ ರೀತಿ ಅಸಮಾಧಾನ ಹೊರಹಾಕಿದ್ದಾರೆ. DK ಶಿವಕುಮಾರ್ ಮೇಲೆ ಗರಂ ಆಗಿದ್ದಾರೆ. DK ಶಿವಕುಮಾರ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ರೀತಿಯ ಸಚಿವ ಸ್ಥಾನ ಬೇಡ, ನಾನು ಶಾಸಕನಾಗಿ ಮುಂದುವರಿತೇನೆ ಅಂತ ಇದೀಗ ಪಟ್ಟು ಹಿಡಿದು ಶಾಸಕರ ಸ್ಥಾನಕ್ಕೆ ಇರ್ತೀನಿ ಅಂತ ಹೇಳಿ ಸಭೆಯಲ್ಲಿ ಇದ್ದಂತಹ ರಾಮಲಿಂಗಾರೆಡ್ಡಿ ಅವರು DKಶಿಯ ಸಭೆಯಲ್ಲಿ ಎದ್ದು ನಿಂತು ಹೊರ ನಡೆದಿರುವಂಥ ಘಟನೆ ನಡೆದಿದೆ.
ಏಕಾಏಕಿ ಪ್ರಪ್ರಥಮ ಬಾರಿಗೆ ಸಭೆಯನ್ನು ನಡೆಸಿದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ಈ ರೀತಿಯ ಘಟನೆ ನಡೆದಿರುವಂಥದ್ದು. ಸೊ ಇದು ಏನು ಅರ್ಥ ಕೊಡುತ್ತೆ, ಜನ ಇನ್ನೂ ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಂತಹ ಘಟನೆಗಳ ಬಗ್ಗೆ ಕೆಲವೊಂದಿಷ್ಟು ರಾಜಕಾರಣಿಗಳು ಜನರಿಗೋಸ್ಕರ, ಜನರ ಒಂದು ಒಳಿತಿಗಾಗಿ ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಹೊರತು ಅವರ ಸೀಟ್ ಕುರ್ಚಿಗಾಗಿ, ಅಧಿಕಾರಕ್ಕಾಗಿ ಬಂದಿರುವಂಥದ್ದು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಈ ರೀತಿ ಮಾಡಿದ್ದು, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಮುಖ್ಯಮಂತ್ರಿ ಸ್ಥಾನ, ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು ಭಾರಿ ಹೈಡ್ರಾಮವನ್ನು ಸೃಷ್ಟಿ ಮಾಡ್ತಾ ಇದೆ. ಸೊ ಕಾದು ನೋಡಬೇಕಿದೆ ಯಾವ ಅಭಿಪ್ರಾಯಗಳು ಬರ್ತಾ ಇರ್ತವೆ ಜನಗಳಿಂದ. ಆದರೆ ಈ ಒಂದು ರಾಜಕೀಯ ಬೆಳವಣಿಗೆ ಬಹಳ ಒಂದು ಬೇರೆ ರೀತಿಯ ಹಂತಕ್ಕೆ ಹೋಗ್ತಾ ಇರುವಂಥದ್ದು. ಸೊ ಜನಸಂಪನ್ಮೂಲ ಇಲಾಖೆಯನ್ನು ಯಾಕೆ ನಿರಾಕರಿಸಿದ್ರು ಅನ್ನೋದನ್ನು ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ ರಾಮಲಿಂಗಾರೆಡ್ಡಿ ಅವರ ಮೇಲೆ. ಸೊ ಅವರಿಗೆ ವೈಯಕ್ತಿಕವಾಗಿ ಬೆಂಗಳೂರೇ ಬೇಕಂತೆ, ಬೆಂಗಳೂರಿನಲ್ಲಿ ಯಾವುದಾದ್ರು ಒಂದು ಇರುವಂಥ ಒಂದು ಸಚಿವ ಸ್ಥಾನವನ್ನು ಕೇಳಿದ್ದಾರೆ. ಸೊ ಕೆಲವೊಂದಿಷ್ಟು ಸಚಿವರು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ, ನಮಗಿನ್ನಿಷ್ಟು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ. ಸೊ ಅವರಿಗೆಲ್ಲರಿಗೂ ಸಿಗುತ್ತಾ? ಇನ್ನು ಸಚಿವ ಸ್ಥಾನ, ಸಂಪುಟ ಕಂಪ್ಲೀಟ್ ಆಗಿ ನಿರ್ಧಾರ ಆಗಿಲ್ವಾ? ಇನ್ನು ಹೆಸರುಗಳು ನೋಂದಾಯಿಸಬೇಕಾ, ಇಲ್ಲ ಬೇರೆಯವ್ರಿಗೂ ಬೇರೆಯವರಿಗೆ ಹೆಸರನ್ನ ಬೇರೆ ರೀತಿಯಲ್ಲಿ ಅವರಿಗೆ ಖಾತೆಯನ್ನು ಹಂಚಿಕೆ ಮಾಡಬೇಕಾ, ಎಲ್ಲವೂ ಕೂಡ ನಿರ್ಧಾರ ಆಗಬೇಕಿದೆ. ಸೊ ಇದು ಬರೀ ಟ್ರೈಲರ್ ಆಗಿರುವಂಥದ್ದು, ಇನ್ನೂ ಬಹಳ ಇದೆ. ಸೊ ಡಿ ಕೆ ಶಿವಕುಮಾರ್ ಮೇಲೆ ಹಲವಾರು ಶಾಸಕರು ಮುನಿಸನ್ನು ಮಾಡಿಕೊಂಡಿದ್ದಾರೆ. ಈ ರೀತಿಯ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಸೊ ಮುಂದಿನ ದಿನಗಳಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಶಾಸಕರಾದಂತಹ ಕೆಲವೊಂದಿಷ್ಟು ಜನ ಬೇಸರವನ್ನು ಹೊರಹಾಕಿ ಪಕ್ಷವನ್ನು ಬಿಡುವ ನಿರ್ಧಾರ ಮಾಡಿದ್ದಾರೆ. ಯಾಕಾದರೂ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಈ ಶಾಸಕರಾದ ಹೊರತು ನಮಗೆ ಯಾವುದೇ ರೀತಿಯ ಮಂತ್ರಿ ಪಟ್ಟವನ್ನು ಕೊಡ್ತಾ ಇಲ್ಲ ಅಂತ ಜನ ಅಭಿಪ್ರಾಯವನ್ನು ಪಟ್ಟರು ಕೂಡ ಅವರ ಆಪ್ತರಿ ಎಷ್ಟೋ ಕೂಡ ಜನ ಸ್ಟ್ರೈಕ್ ಮಾಡಿ, ಪ್ರತಿಭಟನೆ ಮಾಡಿ, ಕೊಡಿ ಅಂತೇಳಿ ಇದು ಮಾಡಿದರೂ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ಸೊ ಕಾದು ನೋಡೋಣ. ರಾಮಲಿಂಗಾರೆಡ್ಡಿ ಅವರ ಈ ಒಂದು ನಿರ್ಧಾರ ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗಿರುವಂಥದ್ದು. ಇದರ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅವ್ರನ್ನ ಸಚಿವ ಸ್ಥಾನದಿಂದ ಬೇರೆ ತೆಗ್ದಾಕ್ತಾರೋ ಇಲ್ಲ ಬೇರೆ ಕೊಟ್ಟು ಸಚಿವ ಸ್ಥಾನಕ್ಕೆ ಮುಂದೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರ ಅನ್ನೋದನ್ನು ಕಾದು ನೋಡೋಣ. ಸೊ ನೀವು ಕೂಡ ಹೊಸ ರಾಜಕೀಯದ ಹೊಸ ಸರ್ಕಾರ, ಡಿ ಕೆ ಶಿ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.